ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಹೊರಟಿರೋ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿರುವ ಹೊಯ್ಸಳರ ಕಾಲದ ಏಕಕೂಟ ದೇವಾಲಯ ಅಂತ, ಚೆನ್ನಕೇಶ್ವರ ದೇವಾಲಯ. ಬನ್ನಿ ಸ್ನೇಹಿತರೆ, ಹೋಗೋಣ, ವಿಸಿಟ್ ಮಾಡೋಣ. ಸ್ನೇಹಿತರೆ, ನೀವೇನು ನೋಡ್ತಿದ್ದೀರಲ್ಲ, ಇದುವೇ ಅರಳುಗುಪ್ಪೆ ಚೆನ್ನಕೇಶ್ವರ ದೇವಾಲಯ. ಈ ದೇವಾಲಯ ತುಮಕೂರಿನಿಂದ 64 ಕಿಲೋಮೀಟರ್ ಇದೆ ಹಾಗೂ ಬೆಂಗಳೂರಿನಿಂದ 134 ಕಿಲೋಮೀಟರ್ ಇದೆ. ಸ್ನೇಹಿತರೆ, ಇಲ್ಲಿಗೆ ಬರಬೇಕು ಅಂದರೆ ಬೆಂಗಳೂರಿನಿಂದ ಪ್ರತಿನಿತ್ಯ ಟ್ರೈನ್ ವ್ಯವಸ್ಥೆ ಇದೆ. ಹಾಗೂ ನೀವು ಬಸ್ಸಿಗೆ ಬರ್ತೀರಾ ಅಂದರೆ ತಿಪ್ಟೂರಿಗೆ ಬಂದು ತಿಪ್ಟೂರಿಂದ ಕೂಡ ಬಸ್ ವ್ಯವಸ್ಥೆ ಇದೆ. ಹಾಗೂ ಇನ್ನೊಂದು ವಿಚಾರ, ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 5 ಗಂಟೆವರೆಗೂ ಈ ದೇವಾಲಯ ಓಪನ್ ಇರುತ್ತೆ. ಸ್ನೇಹಿತರೆ, ಅರಳುಗುಪ್ಪೆ ಚೆನ್ನಕೇಶವ ದೇವಾಲಯ ಏನಿದೆ, ಇದು 13ನೇ ಶತಮಾನದಲ್ಲಿ ಹೊಯ್ಸಳರ ಅರಸ ವೀರ ಸೋಮೇಶ್ವರನ ಆಡಳಿತದ ಸಂದರ್ಭದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಸ್ನೇಹಿತರೆ, ಇದರ ನಿರ್ಮಾಣದ ಶಿಲ್ಪಿ ವನುಜ ಆಗಿರ್ತಾನೆ. ಹೇಗಪ್ಪ ಅಂತಂದರೆ ಇಲ್ಲಿ 24 ವಿಷ್ಣುವಿನ ಮೂರ್ತಿಗಳನ್ನು ನಾವು ಕಾಣ್ಬೋದು. ಸ್ನೇಹಿತರೆ, ಅವುಗಳ ಕೆಳಭಾಗದಲ್ಲಿ ವನುಜ ಎಂಬುವಂಥ ಕೆತ್ತನೆ ಇದೆ. ಆ ಉದ್ದೇಶದಿಂದ ಅವರ ಮುಖ್ಯಸ್ಥೆಯಲ್ಲಿ ಆ ಶಿಲ್ಪಿಯಿಂದ ನಿರ್ಮಾಣಗೊಂಡಿರ್ಬೋದು ಅನ್ನೋದು ಒಂದು ನಂಬಿಕೆ. ಸ್ನೇಹಿತರೆ, ಹೊಯ್ಸಳ ಶೈಲಿಯ ಆಧಾರಿತವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಹೊಯ್ಸಳರು ಸುಮಾರು 1300ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಅದರಲ್ಲಿ ಪುರಾತತ್ವ ಇಲಾಖೆ ಆಗಿರ್ಬೋದು ಮತ್ತು ಕೆಲವು ಸಂರಕ್ಷಣೆಯಿಂದ ನಮಗೆ ದೊರೆತಕ್ಕಂಥವು, ಇಂದಿಗೆ ಪ್ರೆಸೆಂಟ್ ಇರ್ತಕ್ಕಂಥವು ಅಂದರೆ 100 ದೇವಾಲಯಗಳ ಉಳಿದಿವೆ. ಸ್ನೇಹಿತರೆ, ಅದರಲ್ಲಿ ಈ ದೇವಾಲಯ ಕೂಡ ಒಂದೇ. ಇದು ಏಕಕೂಟ ದೇವಾಲಯ ಆಗಿದ್ದು ಈ ದೇವಾಲಯದಲ್ಲಿ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಸ್ನೇಹಿತರೆ, ಕೆಳಭಾಗದಲ್ಲಿರೋ ಜಗತಿ ಭುವನೇಶ್ವರಿ ಅಂತ ಮೇಲ್ಭಾಗದಲ್ಲಿ ಕಾಣ್ಬೋದು. ಹಾಗೂ ಒಳಭಾಗದಲ್ಲಿ ವಿಶಿಷ್ಟ ಕಂಬಗಳಿವೆ. ಮುಂಭಾಗದಲ್ಲಿ ನವರಂಗ ಅಂತ ಇದೆ. ಈ ಸುಮಾರು ಹೊಯ್ಸಳರ ದೇವಾಲಯಗಳು ವೇಸರ ಮತ್ತು ದ್ರಾವಿಡ ಶೈಲಿಯ ಮಿಕ್ಸ್ ಆಧಾರಿತವಾಗಿ ಹೊಯ್ಸಳ ಶೈಲಿ ಅಂತ ಹುಟ್ಟಿಕೊಂಡು ಹೊಯ್ಸಳ ಶೈಲಿಯ ಆಧಾರದ ಮೇಲೆ ಹಲವಾರು ರೀತಿಯ ಇದೇ ರೀತಿಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ನೀವು ಕಾಣ್ಬೋದು, 4 ಅಡಿ ಎತ್ತರದ ಜಗತಿ ಮೇಲೆ ಎಲ್ಲ ದೇವಾಲಯಗಳು ಇದೇ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಸ್ನೇಹಿತರೆ, ಆ್ಯಂಡ್ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ 6 ರೀತಿಯ ಪಟ್ಟಿಗಳು ನೀವು ಕಾಣ್ತಿರ್ಬೋದು ನೋಡಿ. ಸ್ನೇಹಿತರೆ, 6 ರೀತಿಯ ಪಟ್ಟಿಗಳನ್ನು ಒಳಗೊಂಡಂತೆ ಒಂದು ಸೈನ್ಯದ, ಒಂದು ಒಂಟೆ, ಒಂದು ಆನೆ, ಮಕರ, ಇದೇ ರೀತಿ 6 ಪಟ್ಟಿಗಳ ಆಧಾರಿತ ಶೈಲಿಯಲ್ಲಿ ಈ ರೀತಿಯ ಪಟ್ಟಿಯನ್ನು ದೇವಾಲಯದ ಸುತ್ತಲೂ ಕಾಣ್ಬೋದು. ಆ್ಯಂಡ್ ಇದು ನಕ್ಷತ್ರಾಕಾರದಲ್ಲಿದೆ. ಸ್ನೇಹಿತರೆ, ನಕ್ಷತ್ರಾಕಾರದಲ್ಲಿ ಎಲ್ಲ ದೇವಾಲಯಗಳು ಇದೇ ರೀತಿಯಲ್ಲಿ ಕಾಣ್ಬೋದು. ಆ್ಯಂಡ್ ಮತ್ತೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ, ಇದೆ ಅತಿ ಹೆಚ್ಚು ಹೊಯ್ಸಳರ ಕಾಲದ ದೇವಾಲಯಗಳು ಸುಣ್ಣದ ಕಲ್ಲು ಹಾಗೂ ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿರುತ್ತದೆ. ಯಾಕಪ್ಪ ಅಂತಂದರೆ ಇದು ಸೂಕ್ಷ್ಮ ಕಲ್ಲಾಗಿರೋದ್ರಿಂದ ಮೂರ್ತಿಗಳನ್ನು ಕೆತ್ತನೆಗೆ ಹಾಗೂ ಮತ್ತೊಂದು ದೇವಾಲಯಗಳ ಕೆತ್ತನೆಗೆ, ಸೂಕ್ಷ್ಮ ಕೆತ್ತನೆಗೆ ಉಪಯುಕ್ತ. ಆ ಉದ್ದೇಶದಿಂದ ಈ ಕಲ್ಲುಗಳನ್ನು ಬಳಕೆ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಪ್ಪ ಅಂತಂದರೆ, ಈ ದೇವಾಲಯದಲ್ಲಿ ಸುತ್ತ 24 ಮೂರ್ತಿಗಳಿಗೂ ಅಧಿಕ ಮೂರ್ತಿಗಳು ವಿಷ್ಣುವಿನ ಅವತಾರವನ್ನು ಹೋಲುವಂಥ ಮೂರ್ತಿಗಳು, ವಿವಿಧ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಮೂರ್ತಿಗಳು ಕಾಣ್ಬೋದು ಸ್ನೇಹಿತರೆ. ಆ್ಯಂಡ್ ಈ ಮೂರ್ತಿಗಳ ಕೆಳಭಾಗದಲ್ಲಿ ಏನಪ್ಪ ಅಂದರೆ ವನುಜ ಎಂಬಂತಹ ಶಿಲ್ಪಿಯ ಹೆಸರುಗಳ ಕೆತ್ತನೆ ಇದೆ. ಅಲ್ಲಿ ನೋಡ್ಬೋದು ಸ್ನೇಹಿತರೆ, ನೋಡ್ತಿರ್ಬೋದು ನೀವು, ವನುಜ ಅಂತ ಇದೆ ನೋಡಿ. ಇಲ್ಲೂ ಕೂಡ ಇದೆ ವನುಜ ಅಂತ. ಅದೇ ರೀತಿ ಸುಮಾರು ಒಂದು 24 ಇದರ ಮೇಲೆ ಕೆತ್ತನೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು 6ಕ್ಕೂ ಹೆಚ್ಚಿದ್ರ ಮೇಲೆ ಬ ಅನ್ನೋಂತಹ ಪದ ಬಳಕೆ ಆಗಿದೆ. ಆ್ಯಂಡ್ ಇನ್ನು ಬ ಅಂತ ನೋಡಿದ್ರಲ್ಲ ನೋಡಿ, ಇಲ್ಲಿದೆಯಲ್ಲ, ಬ ಅಂತ ಕೂಡ ಕೆತ್ತನೆ ಆಗಿದೆ. ಆಮೇಲೆ ನ ಅಂತ ಕೂಡ ಕೆತ್ತನೆ ಆಗಿದೆ. ಅದೇ ರೀತಿಯಲ್ಲಿ ಈ ದೇವಾಲಯದ ಸುತ್ತಲೂ ಕೆಲವು ನಾನು ಆವಾಗಲೇ ಹೇಳ್ದ ಹಾಗೆ ಶಿಲ್ಪಿ ಹೆಸರು ಕೆತ್ತನೆ ಆಗಿದೆ ಅನ್ನಲ್ಲ, ಅವ್ರ ಮುಖ್ಯಸ್ಥಲೆಯಲ್ಲಿ ಕೆತ್ತನೆ ಆಗಿರೋ ಉದ್ದೇಶದಿಂದ, ಹಾಗಾಗಿ ಅವರ ಹೆಸರಿನ ಬಳಕೆ ಈ ಕಲ್ಲುಗಳ ಮೇಲೆ ಆಗಿದೆ ಅನ್ನೋದು ಒಂದು ನಂಬಿಕೆ. ಸ್ನೇಹಿತರೆ, ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ದೇವಾಲಯ ನೋಡ್ಬೋದು, ದೇವಾಲಯ ಸುತ್ತಲೂ ಒಂದು ದೇವಾಲಯದ ಇದು ಇರುತ್ತಲ್ಲ, ಎಂಟ್ರೆನ್ಸು, ಆ ರೀತಿಲಿ ತುಂಬ ಕೆತ್ತನೆ ಇದೆ ನೋಡಿ, ಕಾಣ್ಬೋದು ನೀವು ಸುತ್ತಲೂ ಎಷ್ಟು ಸೂಕ್ಷ್ಮ ಕೆತ್ತನೆ ಅಂದರೆ. ಆ್ಯಂಡ್ ಸ್ನೇಹಿತರೆ, ಇವ್ರ ಶೈಲಿಯಲ್ಲಿ ಹೇಳಬೇಕಂದ್ರೆ ಆ ಮೇಲ್ಗಡೆ ಇದೆಯಲ್ಲ, ಅದನ್ನು ಶಿಖರ ಅಥವಾ ಭುವನೇಶ್ವರಿ ಅಂತ ಕರೀತಾರೆ, ಅಥವಾ ವಿಮಾನ ಅಂತ ಕೂಡ ಕರೀತಾರೆ. ನೀವು ಕಾಣ್ಬೋದು ನೋಡಿ ದೇವಾಲಯದ ಮೇಲ್ಭಾಗದಲ್ಲಿರುವುದನ್ನು. ಇದೇ ರೀತಿಯಲ್ಲಿ 1350ಕ್ಕೂ ಹೆಚ್ಚು ಈ ದೇವಾಲಯದ ಸುತ್ತಲೂ ಚಿತ್ರಗಳು ಕೆತ್ತನೆ ಆಗಿದೆ ಅಂತೆ. ಸ್ನೇಹಿತರೆ, ಸುಮದ ಒಳಗಡೆ ಬಂದ ತಕ್ಷಣ 4 ಜೊತೆಯ ವಿಶಿಷ್ಟ ಕಂಬಗಳಿವೆ, ಕಾಣ್ಬೋದು ನೀವು. ಒಂದಕ್ಕೂ ವಿಶಿಷ್ಟ ಭಿನ್ನತೆಗಳಿದೆ, ಯಾವುದು ಕೂಡ ಒಂದನ್ನೊಂದು ಹೋಲುವುದಿಲ್ಲ. ಸ್ನೇಹಿತರೆ, ದೇವಾಲಯದ ಗರ್ಭಗುಡಿಯಲ್ಲಿ 6 ಅಡಿ ಎತ್ತರದ ಚೆನ್ನಕೇಶ್ವರನ ಮೂರ್ತಿ ಕಾಣ್ಬೋದು. ಆ್ಯಂಡ್ ಮತ್ತೊಂದೇನಪ್ಪ ಅಂದರೆ, ಎಡಗಡೆ ಬಂದರೆ ಮಹಿಷಾಸುರ ಮರ್ದಿನಿಯ ಮೂರ್ತಿ ಇದೆ. ಹಾಗೆ ಬಲಭಾಗದಲ್ಲಿ ಬಂದರೆ ಗಣೇಶನ ವಿಗ್ರಹ ಕೂಡ ಕೆತ್ತಲಾಗಿದೆ. ಎರಡು ಬದಿಯಲ್ಲಿ
ಎರಡು ದೇವರುಗಳ ಮೂರ್ತಿಯನ್ನು ಇಕ್ಕಿದ್ದಾರೆ ಸ್ನೇಹಿತರೆ. ಇಷ್ಟ ಆಗಿತ್ತು ಅರಳುಗುಪ್ಪೆ ದೇವಾಲಯದ ಬಗ್ಗೆ ಮಾಹಿತಿ. ಹಾಗೂ ನನಗೆ ತುಂಬ ಆಸೆ ಏನಂದರೆ ಹೊಯ್ಸಳರದ ಎಲ್ಲ ದೇವಾಲಯಗಳನ್ನು ತೋರಿಸುವಂಥ ಪ್ರಯತ್ನ ನಾನು ನಿಮಗೆ ಮಾಡೇ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಅದು ಕೂಡ ನನ್ನ ದೊಡ್ಡ ಡ್ರೀಮು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಓಕೆ, ಬಾಯ್.